ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ಆ್ಯಂಡ್ ನಾವು ಮಸ್ತ್. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದ್ರೆ ನನ್ನ ಮಗಳ ಸ್ಕೂಬಿ ಬರ್ತಡೇ ಇವತ್ತು. ಆ್ಯಂಡ್ ಹಂಗೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ. ಹಾಂ, ನಮ್ದು ಆ್ಯನಿವರ್ಸರಿ ರೀ, 3rd year ಆ್ಯನಿವರ್ಸರಿ ಮುಗಿದ 4ನೇ ವರ್ಷ ಚಾಲ್ತಿ ಆಗತೈತೆ. ಮದುವೆ ಆಗಿ 4 ವರ್ಷ ಚಾಲು ಅಂತ ಅದ್ರ ಸಲುವಾಗಿನ ಮತ್ತೆ 2 ದಿವಸ ಒಂದೊಂದು ಯಾಕೆ ಮಾಡೋದು ಅಂತ 2 ದಿವಸ. ಇವತ್ತ ಸ್ಕೂಬಿ ಬರ್ತಡೇ, ನಾಳೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸುಮ್ಮನೆ ರೊಕ್ಕ ವೇಸ್ಟ್ ಆಗಿ ವೇಸ್ಟ್, ಕೇಕ್ ವೇಸ್ಟ್ ಆಗ್ತೈತೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಸೆಲೆಬ್ರೇಟ್ ಜಾಸ್ತಿ ಮಾಡೋದು ಬೇಡ. 3 ಜನದ್ದು ಒಂದದಿಂದಾಗ ಒಮ್ಮೆ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಹೇಳಿ ಮಾಡ್ಕೊಳಕತ್ತೀವಿ. ಸೊ ಹೆಂಗೆ ರೆಡಿ ಆಗಿದೆ ಅಂತ ಕಮೆಂಟ್ ಹಾಕ್ರಿ ಗೈಸ್. ನಾವು ಒಂದು ವಿಡಿಯೋ ಮಾಡಕ್ಕೆ ಹೋಗಿದ್ವಿ, ಅದ್ರ ಸಲುವಾಗಿ ಈ ಥರ ರೀಲ್ಸ್ ಮಾಡೋದೈತೆ, ಅದ್ರ ಸಲ ಹೋಗಿದ್ವು. ಇವಾಗ ಜಸ್ಟ್ ಬಂದೇವ್ರಿ. ಮತ್ತು ಅದನ್ನ ಸ್ವಲ್ಪ ಎಡಿಟ್ ಮಾಡ್ಕೊಂಡ್ ಕೇಸ ಸ್ವಲ್ಪ ಏನಾದ್ರು ಊಟ ಗೀಟ ಮಾಡ್ಕೊಂಡ್ ಕೇಸ ಹೋಗ್ತೇವ್ರಿ ಸ್ಕೂಬಿ ಕಡೆ. ಆಮೇಲೆ ತೋರಿಸ್ತೇವೆ ಏನೇನಂತೇಳಿ. ನಾವೇನು ಜಾಸ್ತಿ ಸೆಲೆಬ್ರೇಟ್ ಗಿಫ್ಟ್ ಅದು ಏನೂ ಮಾಡಂಗಿಲ್ಲ ರೀ. ಈ ಸಲ ಲೋ ಬಜೆಟ್ ಅಲ್ಲಿ ಬಜೆಟೇ ಇಲ್ಲ ನಮ್ದು ಅದ್ರ ಸಲಕ್ಕೆ. ಸೊ ಆಮೇಲೆ ಸಿಗ್ತೇವೆ ಎಲ್ಲ ಮಾಡ್ಕೊಂಡ ಮನೆಗೆ ಅಂದ್ರೆ 6 ಗಂಟೆ ಅಷ್ಟೇ ಹೋಗ್ತೀವಿ. ಈಗ 5:30 ಆತೇನು. ಸೊ 5:30 ಆತ್ರಿ ಕೇಕ್ ಅದು ತಗೊಂಡು ಹೋಗ್ತೇವಿ. ಆಮೇಲೆ ಸೆಲೆಬ್ರೇಷನ್ ಏನು ಸಿಂಪಲ್ ಆಗಿರ್ತದೆ. ನೋಡೋಣ ನಮ್ಮ ಸ್ಕೂಬಿ ರಿಯಾಕ್ಷನ್ ಹೆಂಗಿರ್ತದೆ ಅಂತೇಳಿ. ಎವ್ರಿ ಟೈಮ್ ನೀವು ಬಂದ ಕೂಡಲೇ ನೋಡೇ ಬಿಟ್ಟಿರ್ತೀರಿ ಹೆಂಗೆ ಏನು ಅಂತೇಳಿ. ಬಟ್ ಸ್ಟಿಲ್ ಇವತ್ತು ಬರ್ತಡೇ ಅಲ್ಲ, ಸೊ ಅದ್ರ ಸಲಗೆ. ಆ್ಯಂಡ್ ಹಂಗೆ ನಮ್ಮ ಆ್ಯನಿವರ್ಸರಿನೂ ಅಲ್ಲೇ ಕೇಕ್ ಕಟ್ ಮಾಡಿ ಅಲ್ಲೇ ಕಟ್ಟೋಣ ಅಂತ ಕೇಕ್ ಕಟ್ ಮಾಡ್ಕೊಂಡ್ಬಿಡ್ತೇವೆ. ಏನಪ್ಪ ಅದು ಸಿಂಪಲ್ ಆಗಿ ಮಾಡ್ಕೋತೇವೆ. ಅದು ಸ್ವಲ್ಪ ಹೊಸ ಡ್ರೆಸ್ ಅದು ಏನೂ ಹಾಕೊಂಡಿಲ್ಲ. ಹೆಂಗ ರೆಗ್ಯುಲರ್ ಮನೆ ಹೋಗಿ ಹೆಂಗೆ ಹೊಂಟೇವಿ. ಇವಾಗ ಕೇಕ್ ತೊಗೊಳಕ್ಕೆ ಬಂದೇವ್ರಿ ಸ್ಕೂಬಿಗೆ ಮತ್ತು ನಮಗೆ ಸಪ್ರೇಟ್ ಕೇಕ್ ಇದನ್ನು ಮಾಡೈತಿ. ನೋಡೋಣ ಹೆಂಗೈತಂತ ತೋರಿಸಂತ ಹೇಳ್ರಿ. ಮನೆಗೆ ಹೋದ್ಮೇಲೆ ಮತ್ತೆ ಒಮ್ಮೆ ಕಟ್ ಆದ್ಮೇಲೆ ತೋರ್ಸಕ್ಕೆ ಬರಂಗಿಲ್ಲ. ಅದಕ್ಕೆ 2 ಸ್ಪಾರ್ಕಲ್ ತೊಗೊಂಡ್ಬಿಡ. ಏನು ಒಂದೇ ತೊಗೊಂಡ್ಬಿಡಲ್ಲ, ಉಳಿಸ್ಕೊಂಡ್ರಿ ಅವರು ಸುರೇಶ್ ಬರೀ ಆಯ್ತಾರೆ. ಮತ್ತೇನೋ ತೊಗೊಂಡು ತಿನ್ನಕ್ಕೆ ನಾನು ನಮ್ಮ ಮನೆಗೆ ಇವನ್ ಕೇಕ್ ತೊಗೊಂಡು ಹೋಗ್ಬೇಕನ್ನತ್ತೀನಿ. ಯಾಕಂದ್ರೆ ನಮ್ಮ ಮನ್ಯಾಗ ಕೋಲ್ಡ್ ಕೇಕ್ ತಿನ್ನೋರು ಯಾರಿಲ್ಲ. ನೋಡೋಣ ಸ್ಕೂಬಿ ಅಂತ ಬರಸಲ್ಲ, ಸ್ಕೂಬಿ ಎಸ್ ಅಣ್ಣ. ಹಾಂ, SCOOBY. ಹಾಂ, ಹಂಗೆ ಬಂದೈತೆ ನೋಡ್ರಿ ಹೀರೋ. ಇವಾಗ ಮನೆಗೆ ಬಂದು 2 ಕೇಕ್ ಬಾಕ್ಸ್ ಇಲ್ಲದಾವು. ಸ್ಕೂಬಿ ಯಾಕೋ ಕಾಣಿಸೋಳು ಜಳಕ ಮಾಡಿದಾಳೆ ಇವತ್ತು. ಅದ್ರ ಸಲ ಒಳಗೆ ಇರ್ತಾಳೆ. ಒಂದಿನ ಜಳಕ ಮಾಡಿದ್ರೆ ಒಳಗೆ ಇರೋದು ಹಂಗೆ ಬರಂಗಿಲ್ಲ. ಹೈ ಕಿಲ್ಲಿ ಐತಿ, ಮನಿನ ಕಿಲ್ಲಿ ಐತಿ. ಅಲ್ಲಿ ತೋರಿಸಿ ನಾವು ಸರ್ಪ್ರೈಸ್ ಕೊಡೋದು, ನಮ್ಗೆ ಸರ್ಪ್ರೈಸ್ ಕೊಟ್ರೆ ಆತ್ರಿ ಗೈಸ್. ನಮ್ಮ ಕಡೆ ಕಾಲ್ ಮಾಡು ಮಮ್ಮಿ. ಎಲ್ಲಿ ಹೋಗಿದಾರೆ ಇವ್ರು? ಅಯ್ಯ, ನಮ್ಮ ಅವ್ವಾಗ 5 ಗಂಟೆಗೆ ಬರ್ತೇವೆ ಅಂತ ಹೇಳಿದ್ದು. ಸರಿ 6 ಆತ್ಲ, ಅದಕ್ಕೆ ತಿಳ್ಕೊಂಡ್ರೆ ಬರಂಗಿಲ್ಲೇನೋ. ಅದಕ್ಕೆ ಮೆಸೇಜ್ ಮಾಡತ್ತೇಳಿ ನಮ್ಮ ಅವ್ವ ಪಾಪ. ನಾನು ನೋಡೇನು ಇಲ್ಲ ಮೆಸೇಜ್ ಏನಂತ ಹೇಳಿ ನೋಟ. ಅಯ್ಯೋ ಗೈಸ್, ಏನು ಮಾಡೋದ್ರಿ ಈಗ? ಅಕ್ಕಿನೂ ಕರ್ಕೊಂಡು ಹೋಗ್ಯಾರೇನೋ. ಸ್ಕೂಬಿದು ಆವಾಜ್ ಇಲ್ಲ. ಹಲೋ, ಎಲ್ಲಿಗಿರವ? ಅಯ್ಯ, ಇಲ್ಲಿ ಮನೆಗೆ ಬಂದೇವ್ ನಾವು. ಬರ್ರಿ ಅವ ಆಕಿನ ಬರ್ತಡೇ ಮಾಡಕ್ಕ. ಹಾ ಆಯ್ತು, ಬಂದು ನೀನು ಇಲ್ಲ ನಾವು ಬರ್ತೇವೆ. ನೀನು ಬರಂಕ ರಿಕ್ಷಾ ತಂದೇವಿ. ರಿಕ್ಷಾದಾಗ ಬರಂಕ ಬಾ, ಬರ್ತೇವೆ ನೋಡಿ. ಈಗ ಆಯ್ತು ನೋಡಿ, ಹೋಗೋಣ. ನೋಡ್ರಿ ಗೈಸ್, ಹಿಂಗೆಲ್ಲ ಹಾಕೊಂಡು ನಮ್ಮ ಕಡೆ ಎಕ್ಸ್ಪ್ರೆಷನ್ ನೋಡ್ರಿ. ಬ್ಯಾಸರ ಬರ್ತೈತಿ ಈಗ ಪಾಪ. ಅದ ಗಾಡಿ ಇವ್ನ ಎಲ್ಲೇ ಇಟ್ಟು ಚಾವಿ ಎಲ್ಲ ಇಟ್ಟಾರ ಅಂತ ಅದ್ರ ಸಲ ಮತ್ತೆ ಫೋನ್ ಹಚ್ಚೋದಿನ. ನಮ್ಮ ಮನ್ಯಾಗ ಅದಕ್ಕ ಮೆಸೇಜ್ ಹಾಕತ್ತೇಳಿ ನಮ್ಮ ಅವ್ವ. ರಾತ್ರಿ ಗೈಸ್ ನಮ್ಮ ಅವ್ವನ್ನದು ಕರ್ಕೊಂಬರೋಣ್ರಿ. ಬಂದ್ರಿ ಗೈಸ್, ನಮ್ಮ ಅಕ್ಕ ಮತ್ತಲ್ಲಿ ಹೋದ್ರ ನಮ್ಮ ಅಕ್ಕ ಬಿಡಂಗಿಲ್ಲ ಅಂತ ಹೇಳಿ ಇಲ್ಲೇ ಕಾರ್ನರ್ ಕಡೆ ನಿಂತೇವಿ ನಾವು. ಚಲೋಲ್ಲ, ಈಗ ಬಿಟ್ಟೆನ. ಬರ್ರಿ ಒಳಗೆ ಬರ್ರಿ, ಹತ್ರಿ ರಿಕ್ಷಾ ನಿಮ್ದ, ಹತ್ರಿ. ಅಲ್ಲಿ ಒಳಗೋದಾಗ ರಿಕ್ಷಾ ಹತ್ತು ಕುಂತ್ಬಿಟ್ಟ ಬರವಳಿಕೆ. ರಿಕ್ಷಾ ಹತ್ತಿ ಕುಂತ್ಬಿಟ್ಟನಪ್ಪಿ ಇಂತ ಸರಿ ಹುಟ್ಟಿದ್ ನೋಡಿ. ಎರಡೆರಡು ಹಾಕಿರಿ ಅರ್ವಿ ತಂಪಕ್ಕೈತಂತ ಹೇಳಿ ಹೊಸ ಅರ್ವಿ ಹಾಕತ್ತೇವ್ರಿ ಗೈಸ್. ಈಗ ಹಾಕಿಸ್ಕೊತ ಅರ್ವಿ ಹಾಕಿಸ್ಕೊಳಕ್ ನಂಬರ್ 1 ಮೇಡಮ್.
ಎಲ್ಲೈತೆ ನೋಡ್ರಿ ಹಾಕಿಸ್ಕೊತ ಹಾಂ ಹೋಗೋಣ ತುಪ್ಪ ಅಯ್ಯೋ ಇವತ್ತೇನು ಹಿಂಗೆ ಯಾಕಂದ್ರೆ ನಕರ ಹೋಗೋಣ ತಡಿ ಕೆರ್ಕೋತೈತಡಿ ಅಂದ್ರೆ ಅರ್ವಿ ಹಾಕಿರ್ತಲ್ಲ ಇದನ್ನ ಹಾಕಿ ನೋಡ್ರಿ ಗೈಸ್ ಇಷ್ಟೆಲ್ಲ ಒಣಗಾಕೈತಿ ನನ್ನ ಮಕ್ಕಳಾದ್ರು ಹಿಂಗ್ ಮಾಡ್ತಾನೆ ಇಲ್ಲ ಯಾರಿಗ ಗೊತ್ತಾ ಈಕಿಗೆ ಇಷ್ಟ ಮಾಡ್ತೇನೆ ನಡಿ ಒಬ್ಬ ಹೋಗು ನಡಿಪ ಅಲ್ಲಿ ಹೋಗುದಾದ್ರ ಅಲ್ಲಿ ಹೋಗಂಗಾರ ಅರ್ವಿ ಹಾಕೋಬೇಕು ಪೈಲ ಹಾಕೋತಾಳಕಿ ಬಟ್ ಇವತ್ತೇ ಹಾಕೊಂಡ್ ಹೋಗ್ ಮಾಡತ್ತ ಕೈತಾ ಹೋಗ ಅಪ್ಪು ಕುಡ್ ಬರಕಿದ್ರ ಹೋಗ ಅಪ್ಪು ಕುಡ್ ಬರಕ್ ಹೋಗ ಗೈಸ್ ಕೇಕ್ ಈ ತರ ಐತ್ರಿ ಅಂಡ್ ಇನ್ನೊಂದೇನಪ್ಪಾ ಅಂತಾರ ನಾ ಬಲೂನ್ ಅದು ಎಲ್ಲಾ ತಗೊಂಡ್ ಬಂದೇನಿ ನಿಮ್ಗೆ ತೋರಿಸ್ತೀನಿ ಬಟ್ ಡೆಕೋರೇಷನ್ ಮಾಡಕಂದ್ರೆ ಈಗ ಬಲೂನಿಗೆ ಅಂಜಾತಾಳು ಅದಕ್ಕ ಬೇಡ ಆಮೇಲೆ ಸ್ಪಾರ್ಕಲ್ ಮಾಡ್ಬೇಕಂದ್ರೆ ಈಗ ಇಲ್ಲಿ ಕುಂತಾಕಿ ಡೈರೆಕ್ಟ್ ಅಲ್ಲಿ ನಮ್ ಫಲಂಗ್ ಬಿಡಕ್ ಹೋಗಿರ್ತಾಳು ಅದ್ರ ಸಲುವಾಗಿ ಬ್ಯಾಡ ಅಂತೇಳಿ ಜಸ್ಟ್ ನಾರ್ಮಲ್ ಆಗಿ ಕೇಕ್ ಕಟಿಂಗ್ ಅಷ್ಟ ಮಾಡೋಣ ಹ್ಯಾಪಿ ಬರ್ತ್ಡೇ ಸ್ಕೂಬಿ ಹ್ಯಾಪಿ ಬರ್ತ್ಡೇ ಸ್ಕೂಬಿ Happy birthday to Subi. Happy birthday to you. ಯಾವಾಗ ನೋಡಿದ್ರು ಏನಂತಾರು ಕೇಕ್ ತಿನ್ನಾಕ ಹಿಂಗ ನೋಡ್ರಿ ಇಷ್ಟೇ ಬರ ನೀವು ಬಾ ಮಮ್ಮಿ ತಿನ್ಬೇಕ ಕೇಕ್ ನಿಂದದ ನೋಡ್ಲಾ ತಿನ್ನೋದ್ ಬಿಟ್ಟ ಅಕ್ಕಿಗೆ ಬಿಟ್ರ ಸಾಕಾಗೈತಿ ಈಗ ಇಲ್ಲಿಂದ ನಾ ಕೈ ಬಿಟ್ರ ಸಾಕಾಗೈತಿ ಈಗ ಆಗಲ್ಲೇನ ಅಲ್ಲಿ ಹೋಗಿ ಕೂತ್ಲೈತಿ ತಿನ್ನ ಆಕಿ ತಿನ್ನಂಗಿಲ್ತ ಬರ ಬಿಟ್ಟು ನೋಡ್ರಿ ವಾ ಎಲ್ಲಾರ್ಗು ತಿನ್ನಿಸಿನ ನಂಗ ತಿನ್ಸರ್ ಯಾರಿಲ್ಲ ನಾ ವಿಡಿಯೋ ಮಾಡೋದೇನು ನನ್ನ ಕೈ ಫೋನ್ ಇದೆ ಒಂದ್ ಕೈ ಖಾಲಿ ಐತಿ ತಗೊಂಡಿ 5 ನಿಮಿಷ ಇದ್ರಾಗ ಫ್ರೀಜಾಗ ಇಡ ಚಲೋ ಆತೈತಿ ಈಗ ಇಲ್ಲಂದಾಗ ಹುಳಿ ಆತೈತ ಚಲೋ ಐತಿ ಈಗ ಸ್ಕೂಬಿ ಬರ್ಡೇ ಮಾಡಿದ್ವಿ ಈಗ ಜಸ್ಟ್ ನಮ್ಮ ಆನಿವರ್ಸರಿ ಮಾಡ್ತೀವಿ 15 ತಂದ್ಬಿಡು ಮತ್ತೆ 16 ಇಲ್ಲ ಕೇಕ್ ಗೈಸ್ ನಾವು ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿ ಮಾಡ್ಕೊಳತ್ತೀವಿ ಭಾಳ ಸಲ ಹೇಳಿದ್ವಿ ಸಿಂಪಲ್ ಅಂತ ಹೇಳಿ ಇವಾಗ ಸಿಂಪಲ್ ಆಗಿರ್ಬೋದು ಒಂದ್ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಮತ್ತೆ ಚಂದ ನಮ್ಗೆ ಏನಾದ್ರು ಗಿಫ್ಟ್ ಅದು ಕೊಡಿಸ್ತೀನಿ ಸೊ ಅದನ್ನ ಸೀಕ್ರೆಟ್ ಆಗಿ ಹೇಳ್ತಾನೆ ಸೀಕ್ರೆಟ್ ಆಗಿ ಹೇಳ್ರೆ ಮತ್ತೆ ಅದ್ರಾಗ ಏನಿರ್ತೈತಿ ಅದಕ್ಕೆ ಈಗ ಹೇಳಾಕತ್ತೇವಿ ಸೊ ಹಚ್ಚ ನಮ್ಮ ಮಮ್ಮಿ ಅದು ಅದಾರ ನಮ್ ಸಲುವಾಗಿ ನೂಡಲ್ಸ್ ಮಾಡತ್ತಾರೋ ಅದಕ್ಕೆ ಪಾಪ ಅವ್ರು ಅಲ್ಲಿ ಮಾಡ್ಲಿ ಅಂತ ಹೇಳಿ ಮಾಡಿ ನಮ್ ಟೈಮ್ ಸವಿಧಾವನ ಹರಿ ಮಮಕಾರ ಮಾಯೆ ಲೋಕದ ಸುಖವಲ್ಲ ಲೋಕರಾಗಿ ನುಡಿದಿರಲಿ ಇರುವಂಥರು ಕಹಿ ಇರಲಿರಲಿ ನನಗ ಇಷ್ಟಿದ್ದರಿ ನಮ್ದ ಇವತ್ತಿನ ಆನಿವರ್ಸರಿ ನಮ್ಮ ಮಮ್ಮಿ ಇವಾಗ ನೂಡಲ್ಸ್ ಮಾಡ್ತಾರ ನಮ್ಮ ಮಮ್ಮಿ ಇವಾಗ ನೂಡಲ್ಸ್ ಮಾಡತ್ತಾರಿ ಮಸ್ತ್ ಪಕ್ಕಿ ಜಮಾಯಿಸುನಂತ ಈಗ ತಿನ್ನೋದಂತ ಬರ್ರಿ ಸೊ ಗೈಸ್ ನಮ್ಮ ಆನಿವರ್ಸರಿಗೆ ಅಂಡ್ ನಮ್ಮ ಸ್ಕೂಬಿ ಬರ್ತಡೇಕ ನಮ್ಮ ಮಮ್ಮಿ ನಮ್ಗೆ ಸ್ಪೆಷಲ್ ಆಗಿ ಮನಿಯೊಳಗ ನೂಡಲ್ಸ್ ಮಾಡಿದಾರ್ರಿ ನೂಡಲ್ಸ್ ತಿನ್ನೋಣಂತ್ರಿ ಬರ್ರಿ ಮಾಡೋದ್ ನೂಡಲ್ಸ್ ಬಾಳ ಇಷ್ಟ ಆಗ್ತೈತಿ ನನಗ ನಾ ಖಾರ ಮಾಡ್ಬಾರ್ದು ಇಷ್ಟ ಈ ಸಲ ಇದನ್ನ ಮಾಡ್ಯಾವ ಖಾರ ಅಂದ್ರೆ ಗಿಡ್ಡಿ ಇಷ್ಟ ಕಡಿಮೆ ಮಾಡಿದಾರ ಆಕ್ಚುಲಿ ಅವ ಖಾರನ್ ತಿಂತಾನಿಲ್ಲ ನಂಗಿಲ್ಲ ನನ್ಗೆ ಆರಾಮ್ ಇರ್ಲಿಲ್ಲ ಅವಾಗ ನಾ ಬರೀ ವಾಮಿಟ್ ಮಾಡ್ಕೊಳತ್ತೀನಿ ಅದ್ರ ಸಲಗೆ ಅವಾಗಿಂದ ಹಸಿ ಖಾರ ತಿನ್ನೋದು ಬಂದ್ ಮಾಡ್ಸತ್ತನ್ರಿ ಅವಾಗ ಅಂದ್ರೆ ಕಮ್ಮಿ ಮಾಡ್ಸತ್ತನ್ರಿ ಅದ್ರ ಸಲಗೆ ನಾವು ಮಮ್ಮಿಗೆ ಹೇಳತ್ತೇನ್ರಿ ಹಸಿ ಖಾರ ಕಮ್ಮಿ ಮಾಡ್ರಿ ನೀವು ಹಸಿ ಖಾರ ಕಮ್ಮಿ ಹಾಕ್ರಿ ಅಂತೇಳಿ ಅಲ್ಲಿ ರಿಕ್ಷಾದಿಂದಾನೇ ಹೇಳ್ಕೊತ ಬಂದಾನವ ಸೊ ಈಗೆಲ್ಲ ತಂದಿಟ್ಟಾರು ಥ್ಯಾಂಕ್ ಯು ಸೋ ಮಚ್ ಬೇಡ ಬೇಡ ಕೈಲೇ ತಿಂತೀವಿ ವೆಲ್ಕಮ್ ನಿನಗೆ ಚಮಚ ಬೇಕಾ ಇವಂಗ್ ಚಮಚೆ ಕೊಡುವ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ವೆಲ್ಕಮ್ ಥ್ಯಾಂಕ್ ಯು ಹಾಕ ನೀನು ಫ್ರಿಜ್ದಾಗ ಫೋನ್ ಹಾಕತಾನ್ರಿ ಯಾಕಪ್ಪ ಅಂತಂದ್ರೆ ಭಾಳ ಕೆಟ್ಟ ಹೀಟ್ ಆಗೈತ್ರಿ ನಾವು ಹಂಗ ಮಾಡ್ತೇವ್ರಿ ಗೈಸ್ ಫ್ರಿಜ್ ಫೋನ್ದಾಗ ಇಟ್ಟು ಬಿಡ್ತೇವೆ ಒಂದು 5 ಸಾರಿ ಫೋನ್ ಫ್ರಿಜ್ದಾಗ ಇಡ್ತೇವ್ರಿ ಗೈಸ್ ಜೋಕ್ ಕ್ರ್ಯಾಕ್ ಲಘು ಮಾಡ್ತೀಯ ತಿನ್ನೋದು ನಂಗೆ ಬಾಯಾಗ ನೀರು ಬರಾಕತ್ತ ಇವಾಗ ಸೂರ್ಯ ಹೊರಗೆ ಹೋಗಿದ್ದಾನು ನಾನು ಸ್ಕೂಬಿ ಮಮ್ಮಿ ಅಷ್ಟೇ ಇದೀವಿ ನಾನು ಫ್ಲಿಪ್ಕಾರ್ಟ್ದಿಂದ ಆರ್ಡರ್ ಮಾಡೀನಿ ಸೊ ಇವಾಗ ಬಂತು
ಆ್ಯನಿವರ್ಸರಿ ಅಂದ್ರೆ ಅವ್ ಗಿಫ್ಟ್ ಕೊಡ್ಲಿ ಬಿಡ್ಲಿ ಸೆಕೆಂಡರಿ ರೀ. ಪ್ರತಿ ವರ್ಷ ನಾ ಗಿಫ್ಟ್ ಕೊಟ್ಟಿದ್ದೇನೆ ಅವನಿಗೆ. ಈ ವರ್ಷ ಕೊಟ್ಟಿಲ್ಲ ಅಂದ್ರೆ ಸರಿ ಅನ್ಸಂಗಿಲ್ಲ. ಆಮೇಲೆ ಒಂದು ನಂಗೆ ತಿಜೋರಿ ಒಳಗೆ ಅವನು ಅರ್ವಿ ಇಟ್ಕೋತಾನಲ್ಲ, ಸೊ ಹಾಗಾಗಿ ಏನು ಮಾಡಿದ್ದೇನೆಂದ್ರೆ ಇವತ್ತು ಏನಾಗೈತೆ ಅಂದ್ರೆ ಪರ್ಫ್ಯೂಮ್ ಅವ್ನು ಫುಲ್ ಖಾಲಿನೇ ಆಗ್ಬಿಟ್ಟೈತೆ. ಅದಕ್ಕೆ ಪರ್ಫ್ಯೂಮ್ ತರಿಸಿದೇನೆ ರೀ ಅವ್ನ ಸಲುವಾಗಿ. ಅವ್ನು ಗೊತ್ತಿಲ್ಲ ಈಗ, ಜಸ್ಟ್ ಅವ್ನು ಹೊರಗೆ ಹೋಗಿದ್ದಾನು, ಎದುರು ಸಲುವಾಗಿ ಹೊರಗೆ ಹೋಗಿದ್ದಾನು. ಆ್ಯಂಡ್ ಅದಕ್ಕೆ ಈಗ ಇದನ್ನು ತರಿಸಿದೀನಿ, ಫ್ರೆಂಚ್ ಎಸೆನ್ಸ್ ಲಕ್ಸುರಿ ಇಂಟಿಮೇಟ್ ಅಂತ ಹೇಳಿ ಇದು ಪರ್ಫ್ಯೂಮ್ ಐತಿ. ಸೊ ಇದೊಂದು ಗಿಫ್ಟ್ ಕೊಡ್ತೀನಿ. ದೆನ್ ಆಮೇಲೆ ದಿಸ್ ಕೀ ಚೈನ್ ಚಲೋ ಐತಿ. ಅವ ಬಂದ್ಮೇಲೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾನು, ಅವ್ನ ಎಕ್ಸ್ಪ್ರೆಷನ್ ನೋಡೋಣ ಅಂತ್ರಿ ಗೈಸ್. ಅದ ಖುಷಿ. ಅದಕ್ಕೆ ಅವ್ನು ಫಸ್ಟ್ ಹೊರಗೆ ಕಳಿಸಿ ಆಮೇಲೆ ಸ್ಕೂಬಿಗೆ ತಿನ್ನಕ್ಕೆ ಏನಾರ ಬೇಕಿತ್ತು ಅಂತ ಹೇಳಿ ತರಕ್ಕೆ ಹೋಗಿದ್ದಾನ್ರಿ. ಬರ್ತಾನೆ ಈಗ ಒಂದು 10 ನಿಮಿಷ ಒಳಗೆ. ಅದಕ್ಕೆ ಅವ್ನು ಪಟ್ ಅಂತ ಹೇಳಿ ತೊಗೊಂಬಂದೇನಿ. ಈಗ ನೋಡೋಣ ಅವ್ನ ಎಕ್ಸ್ಪ್ರೆಷನ್ ಹೆಂಗಿರ್ತೈತೆ ಅಂತೇಳಿ. ಸ್ವಲ್ಪ ಈ ವರ್ಷ ನಾ ಏನೂ ಕೊಡಿಸಿಲ್ಲ, ಬರೀ ಮೊನ್ನೆ ಒಂದು ಡ್ರೆಸ್ ಚಪ್ಪಲ ಅಷ್ಟೇ ಕೊಡ್ಸೀನಿ ಆ್ಯನಿವರ್ಸರಿಗೆ, ಮತ್ತೀಗ ಒಂದು ಪರ್ಫ್ಯೂಮ್ ಅಷ್ಟೆ ಸಾಕಿನ್. ಮತ್ತು ಇನ್ನೇನು ಕೊಡ್ಸೋಕೆ ಆಗಂಗಿಲ್ಲ ನಂಗೆ ಸದ್ಯಕ್ಕೆ. ಆಮೇಲೆ ನಾನು ಒಂದು ಪೇಮೆಂಟ್ ಬರೋದೈತಿ. ಆ ಪೇಮೆಂಟ್ ಬಂದಮೇಲೆ ಅವ್ನು ನೀಟಾಗಿ ಡ್ರೆಸ್ ಸ್ವಲ್ಪ ಕಮ್ಮಿನ ಅದಾವ ಅವನ ಕಡೆ, ಜಾಸ್ತಿ ಅದಾವ ಇಲ್ಲ ನಂಗಿಲ್ಲ. ಆದರೆ ನಂಗೆ ಅವಂಗೆ ಹೊಸ ಲುಕ್ಗಳು ನೋಡೋದು ನಂಗೆ ಭಾಳ ಇಷ್ಟ. ಸೊ ಅದ್ರ ಸಲ ಈ ಡ್ರೆಸ್ಸಾಗ ಕೊಡಿಸ್ತೀನಿ. ಇಲ್ಲಾಂದ್ರೆ ಅವಂಗೆ ಒಂದು ಕಿವ್ಯಾಗೂ ನೋಡತ್ತನ್ರಿ, ಲೈಕ್ ಹಿಂಗೆ ರೌಂಡ್ ಇರ್ತಾವೆ, ಭಾಲಿ ಟೈಪ್ ಇರ್ತಾವೆ. ಸೊ ಅದು ಬಂಗಾರದ ನೋಡತ್ತಾನು. ನನಗೆ ಬಂಗಾರದ ಕೊಡುವಷ್ಟು ಕುವತ್ತಿಲ್ಲ ಈಗ. ಅದನ್ನು ನೋಡ್ತೀನಿ, ಬೆಳ್ಳಿದು ಮಾಡಿಸ್ಬೇಕನ್ನತ್ತೀನಿ. ಇಫ್ ಇನ್ ಕೇಸ್ ಅಲ್ಲಿ ಇದ್ರೆ ಬೆಳ್ಳಿದು ತೊಗೋತೀನಿ, ಅದನ್ನು ಸೇಮ್ ಅಂತದೇ ಇದ್ರೆ. ಇಲ್ಲಪ್ಪ ಅಂತಂದ್ರೆ ಕಸ್ಟಮೈಸ್ ಮಾಡಿಸಿ ಅವ್ನು ಕೊಡಿಸ್ತೀನಿ. ಇದು ಅವ್ನಿಗೆ ಗೊತ್ತಿಲ್ಲ. ಮೇ ಬಿ ಅವ್ನು ವ್ಲಾಗ್ ಯಾವತ್ತೂ ನೋಡಂಗಿಲ್ಲ. ನಮ್ದು ವ್ಲಾಗ್ ಒಟ್ಟು ನೋಡಂಗಿಲ್ಲ. ನಮ್ದು ಏನಾದ್ರು ಜಗಳ ಆದಾಗ ಅಷ್ಟೇ ವ್ಲಾಗ್ ನೋಡಿರ್ತಾನವ, ಇಲ್ಲಾಂದ್ರೆ ವ್ಲಾಗ್ ಒಟ್ಟು ನೋಡಂಗಿಲ್ಲ. ಸೊ ಅದ್ರ ಸಲುವಾಗಿ ಭಾಲಿ ಮಾಡಿಸ್ಬೇಕಂತ ಹೇಳಿ ಚಂದ ಅನ್ನಿಸ್ತೈತದ ಅವ್ಗೆ ಹುಡುಗಗೆ. ಅಂದ್ರೆ ಇವಾಗ ನೀವು ನೋಡಿರ್ತೀರಿ ಛತ್ರಪತಿ ಶಿವಾಜಿ ಮಹಾರಾಜರು ಆಗಿರ್ಬೋದು, ಆಮೇಲೆ ನಮ್ಮ ರಾಯಣ್ಣ ಅವ್ರಾಗಿರ್ಬೋದು, ಹಿಂಗೆ ರೌಂಡ್ ಅಂದ್ ಹಿಂಗೆ ರಿಂಗ್ ಗತಿ ಹಾಕೋತಿರ್ಲ, ಲೈಕ್ ಅದೇ ಥರ ಮಾಡಿಸ್ಬೇಕನ್ನತೀನಿ. ಅದ ಬೆಳ್ಳಿದ ಕಸ್ಟಮೈಸ್ ಮಾಡಿಸ್ತೀನಿ. ಈಗ ಹೋಗ್ಬನ್ರಿ ಅವಾಗ. ಇರ್ಲಿ ಗೈಸ್, ಯಾಕಂತ ಹೇಳಿದ್ರೆ ಸ್ಕೂಬಿಗೆ ತಿನ್ನಕ್ಕೆ ತರಕ್ಕೆ ಹೋಗಿದ್ದೆ, ಅದ್ರ ಸಲಿಗೆ. ಏನ ಇದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಗಾಡಿ ಕಿಚನ್ ಹಾಂ ತೆಗೆದು ನೋಡಿ. ಅದು ನಿನ್ನ ಪರ್ಫ್ಯೂಮ್ ಖಾಲಿ ಆಗಿತ್ತಲ್ಲ, ಅದ್ರ ಸಲುವಾಗಿ. ನೋಡ್ರಿ ಗೈಸ್ ಹೆಂಗೈತಿ ಇದು. ಇದಕ್ಕೇನೋ ಅಂತಾರಲ್ಲ, ಚಲೋ ಐತಿ. ಇದನ್ನ ಏನಪ್ಪ ಅದು ಮ್ಯಾಲ ಹೋಗಗನ ತೋರಿಸು. ಚಲೋ ಐತ್ರಿ. ನನಗೆ ಹೆಂಗೆ ಗೊತ್ತ್ರಿ, ಈಗ ಏನು ರೊಕ್ಕ ರೂಪಾಯಿ ಇಲ್ದಾಗ ಏನು ಇಲ್ದಾಗ ಇಂಥ ಟೈಮ್ದಾಗ ಬಂದೈತಿದ ಏನಂತ ಅದೆಲ್ಲ ಇರ್ಲಿ ಬಿಡು. ಈಗ ನೋಡಿ ಪರ್ಫ್ಯೂಮ್ ಈಗ ನನಗೆ ಏನು ಕೊಡ್ಬೇಕಾಗಲ್ಲ. ನನಗೆ ಗೊತ್ತಾಗಿಲ್ಲ ಇದನ್ನೆಲ್ಲ ತರ್ಸ ಅಂತ. ನಾನು ಸ್ವಲ್ಪ ಅಂಗಡಿ ಹೋಗ್ಕೊಳಕ್ಕೆ ತರ್ಸಾಳೆ ಇವನ್ನ. ಸ್ಮೆಲ್ ಹೆಂಗೈತೆ ನೋಡಿ. ನನ್ನ ಕಡೆ ಎಷ್ಟಾಗೈತೆ ಅಷ್ಟ ಮಾಡಿದ್ದೀನಿ ರೀ ಗೈಸ್, ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ. ಸೊ ಯಾ ಇದು ಜಾಸ್ತಿನೇ ಇದು, ಹಂಗೇನಿಲ್ಲ. ಹೆಂಗೈತೆ ಹಾಂ ಇಲ್ಲೇ ಘಮ್ ಮಾಡಾಕತ್ತೈತೆ ಗಿಡ. ತೆಗಿ ಮ್ಯಾಲ ಜಸ್ಟ್ ಟೋಕನ್. ಗೊತ್ತಿರೋದಿಲ್ಲ ಅಂತ ಯೂಸ್ ಮಾಡಿ ಗೊತ್ತಿಲ್ಲ. ಅವ್ವಾ ಹಿಂಗೆ ಮಾಡು. ಮಸ್ತ್ ಇದೆ, ಚಲೋ ಐತಿ. ಮಸ್ತ್ ಐತಿ. ಆಹಾ ಸೊ ಗೈಸ್ ಅಕ್ಕಿಗೆ ಏನು ಕೊಡ್ಸಕ್ಕಾಗಲ್ಲ ಅನ್ನೋದು ಒಂದು ಇದನ್ನೈತಿ. ಈಗ ಕೊಡಿಸ್ತೀನಿ. ಅಯ್ಯೋ ಒಂದೊಂದು ದಿವಸ ಕೊಡಿಸ್ತೀನಿ, ಒಂದು ಸಲ ಸ್ವಲ್ಪ ದಿವಸ ಕೊಡಿಸ್ತೀನಿ. ಇರ್ಲಿ ನಡೀತೈತ್ರಿ. ಡ್ರೆಸ್ ಕೊಡ್ಸಿದನ್ರಿ ಸಾಕಷ್ಟೇ. ಹೆಂಗ ಅನ್ಸಿತ್ತು? ಇಷ್ಟ ಸಿಂಪಲ್ ಅನ್ಸಿತ್ತು, ಸಿಂಪಲ್ ಅನ್ಸಿತ್ತು ನನಗೆ. ಅನ್ಸುತ್ತೆ ಇಷ್ಟ ಸಿಂಪಲ್ ಮಾಡ್ಕೊಂಡ್ರೆ ಚಲೋ ಅನ್ಸುತ್ತೆ. ಮಾಡ್ಕೋಬೇಕು ಫುಲ್ ಏನಪ್ಪಾ, ಫುಲ್ ಗ್ರ್ಯಾಂಡಾಗಿ ಮಾಡಿಸ್ಬೇಕಂದ್ರೆ ಫುಲ್ ಗ್ರ್ಯಾಂಡಾಗಿ ಮಾಡಿಸ್ಬೇಕು. ಸಿಂಪಲ್ ಮಾಡಿಸ್ಬೇಕು ಈ ಥರ ಫುಲ್ ಸಿಂಪಲ್ ಮಾಡಿಸ್ಬೇಕು. ನಾರ್ಮಲ್ ಮಾಡಿಸ್ರೆ ಇಷ್ಟ. ಗೈಸ್ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ ಲೈಕನ್ನ ಪ್ರೆಸ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟಿತ್ತು ನಮ್ದು ಸಿಂಪಲ್ ಇವತ್ತು ನಮ್ಮ ಸ್ಕೂಬಿ ಬರ್ತಡೇ, ಆಮೇಲೆ ನಮ್ದು ಆ್ಯನಿವರ್ಸರಿ. ಎಲ್ಲ ಮುಗೀತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊತೀರಿ, ಜಾಸ್ತಿನ ಸಪೋರ್ಟ್ ಮಾಡ್ರಿ. ಆಮೇಲೆ ಈ ವರ್ಷ ಅನ್ನೋಷ್ಟಲ್ಲೇನ ಪ್ಲೀಸ್ 100K ಮಾಡ್ರಿ ಗೈಸ್, ಅದೊಂದು ಆಸೆ ಐತೆ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗ್ತೀವ್ರಿ. ಬಾಯ್.